ನಾವು ಮಾಧ್ಯಮದವರು ಸುದ್ದಿ ಜನರಿಗೆ ತಿಳಿಸೋದೇ ನಮ್ಮ ಕೆಲಸ. ಕಳೆದ ಶುಕ್ರವಾರ ನಾವು ಮಾಡಿದ್ದು ಅದನ್ನೇ. ಆದರೆ ಇದರಿಂದ ವಕೀಲರ ವಿರುದ್ಧ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಮಾಡಿದ್ವಂತೆ. ಹಾಗಂತ ವಕೀಲರ ಸಂಘ ಆರೋಪ ಮಾಡಿದ್ದು ವಕೀಲರ ವಿರುದ್ಧದ ಸುದ್ದಿ ಪ್ರಸಾರಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ತಂದಿದೆ. ಮಾಧ್ಯಮದವರು ವಕೀಲರ ವಿರುದ್ಧ ತಪ್ಪು ಪ್ರಸಾರ ಮಾಡ್ತಿದ್ದಾರೆ. ಪೊಲೀಸರೊಂದಿಗೆ ಶಾಮೀಲಾಗಿ ಏಕಪಕ್ಷೀಯವಾಗಿ ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ. ಇದರಿಂದ ಸಮಾಜಕ್ಕೆ ವಕೀಲರ ವಿರುದ್ಧ ತಪ್ಪು ಸಂದೇಶ ರವಾನೆಯಾಗ್ತಿದೆ. ಹೌದು, ಇದು ಬೆಂಗಳೂರು ವಕೀಲರ ಸಂಘ ಮಾಡಿರೋ ಆರೋಪ. ವಕೀಲರ ವಿರುದ್ಧ ಸುದ್ದಿ ಪ್ರಸಾರ ಮಾಡದಂತೆ ಇವತ್ತು ವಕೀಲರ ಸಂಘ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಈ ವಕೀಲರ ವಿರುದ್ಧ ಸುದ್ದಿ ಪ್ರಸಾರಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. ಮಾಧ್ಯಮದವರು ವಕೀಲರು ಹಲ್ಲೆ ನಡೆಸಿದ ದೃಶ್ಯಗಳನ್ನ ಪ್ರಸಾರ ಮಾಡಬಾರದು. ರೌಡಿ, ತಾಲಿಬಾನಿ, ಗೂಂಡಾ ಅನ್ನೋ ಪದ ಬಳಕೆಯನ್ನ ನಿಲ್ಲಿಸಬೇಕು. ಈ ಪದಗಳ ಬಳಕೆಯಿಂದ ಸಮಾಜದಲ್ಲಿ ವಕೀಲರ ಬಗ್ಗೆ ತಪ್ಪು ಸಂದೇಶ ರವಾನೆಯಾಗ್ತಿದೆ. ಹಾಗಾಗಿ ಇಂತಹ ಪ್ರಸಾರ ಮಾಡದಂತೆ ಕೋರ್ಟ್ ನಾಳೆವರೆಗೂ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. ಕೋರ್ಟ್ ನೀಡಿರುವಂತಹ ತಡೆಯಾಜ್ಞೆಗೆ ನಾಳೆ ಮಾಧ್ಯಮದವರು ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಹೀಗಾಗಿ ನಾಳೆ ನಡೆಯೋ ವಿಚಾರಣೆ ವೇಳೆ ಕೋರ್ಟ್ ಪತ್ರಿಕಾ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುತ್ತೋ ಇಲ್ಲ ವಕೀಲರ ವಾದಕ್ಕೆ ಮನ್ನಣೆ ಹಾಕುತ್ತೋ ಅನ್ನೋದು ಕುತೂಹಲ ಕೆರಳಿಸಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಮಾಧ್ಯಮಗಳ ಮೇಲೆ ವಕೀಲರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಆಂತರಿಕ ತನಿಖೆ ನಡೆಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಸಿಐಡಿ ಡಿಜಿಪಿ ಆರ್.ಕೆ. ದತ್ತಾ ನೇತೃತ್ವದಲ್ಲಿ ಆಂತರಿಕ ತನಿಖೆ ನಡೆಸುವುದಕ್ಕೆ ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಯಿತು. ಅಲ್ಲದೆ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವ ಸಿಬಿಐ ಮತ್ತು ಲೋಕಾಯುಕ್ತ ವಿಶೇಷ ನ್ಯಾಯಾಲಯವನ್ನ ಬೇರೆಡೆಗೆ ಸ್ಥಳಾಂತರಿಸಲು ಸಹ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ನಾಳೆಯಿಂದ ಎಂದಿನಂತೆ ಕೋರ್ಟ್ ಕಲಾಪ ನಡೆಯಬೇಕು. ಪತ್ರಕರ್ತರಿಗೆ ಹೆಚ್ಚಿನ ಭದ್ರತೆ ಒದಗಿಸಬೇಕು ಅನ್ನೋದಕ್ಕೆ ವಕೀಲರು ಮತ್ತು ಪತ್ರಕರ್ತರು ಸಹಮತ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಎಫ್ಐಆರ್ ದಾಖಲಾಗಿರುವ ವಕೀಲರನ್ನ ಬಂಧಿಸಿದ ನಂತರ ಸಂಧಾನ ಸಭೆ ಅಂತ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್ ಹೇಳಿದ್ದಾರೆ. ವಕೀಲ ಸಂಘದ ಅಧ್ಯಕ್ಷರು ಶುಕ್ರವಾರ ನಡೆದ ಘಟನೆಗಳ ಬಗ್ಗೆ ತಮ್ಮ ವಿವರಗಳನ್ನ ಕೊಟ್ಟು ತಮ್ಮ ಹತ್ರ ಇರುವ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ವಕೀಲರಿಗೆ ಜಾಸ್ತಿ ಪೆಟ್ಟು ಬಿದ್ದಿದೆ, ಜಾಸ್ತಿ ಹಾನಿಯಾಗಿದೆ, ಅನೇಕ ಅಂಶಗಳನ್ನ ಅವರು ಆ ಸಭೆಯಲ್ಲಿ ಮಂಡಿಸಿದ್ರು. ಕೆಲವು ಹಿರಿಯ ವಕೀಲರು ಮಾತಾಡಿ ಈ ವಿದ್ಯಮಾನಕ್ಕೆ ಒಂದು ತಕ್ಷಣ ಪೂರ್ಣ ವಿರಾಮ ನಾವು ನೀಡಬೇಕು, ಕೋರ್ಟ್ಗಳ ಇದು ಕಲಾಪ ಪ್ರಾರಂಭ ಆಗಬೇಕು, ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೂಡ ಮನವಿ ಮಾಡಿಕೊಂಡ್ರು. ಕೊನೆಗೆ ಎಲ್ಲ ವಕೀಲರು ಹೇಳಿದ್ದು, ಹಿರಿಯ ವಕೀಲರು ಹೇಳಿದ್ದು ಏನು ಅಂದರೆ, ನಾಳೆಯಿಂದ ಕೋರ್ಟ್ ಕಲಾಪಗಳು ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲಾ ರೀತಿಯ ಸಹಕಾರ ಕೊಡ್ತೀವಿ ಅನ್ನೋ ಒಂದು ಮಾತನ್ನ, ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಹೋಗಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳ ಹತ್ರ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಒಂದಷ್ಟು ಕ್ರಮಗಳನ್ನ ನಾವು ನಿರ್ಧರಿಸಿದ್ವು. ಅದರಲ್ಲಿ ಒಂದು ಅಂತಂದ್ರೆ, ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವ ಲೋಕಾಯುಕ್ತ ಕೋರ್ಟ್ ಏನಿದೆ ಅದು ಅನೇಕ ಒಂದು ನೂಕು ನುಗ್ಗಲಿಗೆ, ಜನಸಂದಣಿಗೆ ಕಾರಣ ಆಗ್ತಾರೆ ಹಿನ್ನೆಲೆಯಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ಬೇರೆ ನ್ಯಾಯಮೂರ್ತಿಗಳು ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಅದನ್ನು ಕೂಡಲೇ ಸಿಟಿ ಸಿವಿಲ್ ಕೋರ್ಟ್ ಇಂದ ಹೊರಗಡೆ ಬೇರೆ ಜಾಗಕ್ಕೆ ಸ್ಥಳಾಂತರಿಸೋದಕ್ಕೆ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಅದೇ ರೀತಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಬೇರೆ ಬೇರೆ ಕೋರ್ಟಲ್ಲಿ ಒಂದು ನಿರ್ದಿಷ್ಟ ಜಾಗವನ್ನ ನಿರ್ಧರಿಸಿ ಅಲ್ಲಿ ಅವರೆಲ್ಲ ವಿವರಗಳನ್ನ ಪಡೆಯುವುದಕ್ಕೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಆದೇಶದ ಮೇರೆಗೆ ನಾವು ಮಾಡ್ತೀವಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಸಂಗತಿಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಎಲ್ಲ ಪತ್ರಿಕೆಗಳು, ಎಲ್ಲ ಮಾಧ್ಯಮ ಮಿತ್ರರು ಸಂಧಾನಕ್ಕೆ ನಾವು ಸಿದ್ಧರಿದ್ದೇವೆ. ಸಂಘರ್ಷ ನಮ್ಮ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಹಾಗೂ ವಕೀಲರು ಮತ್ತು ಮಾಧ್ಯಮದವರು ಎಂದಿನಂತೆ ಮಧುರ ಒಂದು ವಾತಾವರಣದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ನಾವು ಅವರಿಗೆ ವ್ಯಕ್ತಪಡಿಸಿದ್ದೇವೆ. ಆದರೆ ಇಲ್ಲಿ ಒಂದು ಸಂಗತಿಯನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ಳೇಬೇಕು. ಸಂಧಾನ ಆಗುವಾಗ ಇಬ್ಬರ ಮುಖದಲ್ಲೂ ಕೂಡ
ಮಂದಹಾಸ ಇರಬೇಕು. ಶೇಕ್ ಹ್ಯಾಂಡ್ ಮಾಡುವಾಗ ಮಂದಹಾಸ ಇರಬೇಕು. ಶೇಕ್ ಹ್ಯಾಂಡ್ ಮಾಡುವಾಗ ನಮ್ಮ ಕೈ ಮುಷ್ಟಿ ಬಿಗಿ ಹಿಡಿದು ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಶುಕ್ರವಾರ ದಿವಸ ನಾವು ಅವರಿಗೆ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ವಿ. ಏನಂತಂದರೆ, ತಪ್ಪಿತಸ್ಥರಾದಂತಹ ಎಲ್ಲ ವಕೀಲರನ್ನು, ಈ ದೌರ್ಜನ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ವಕೀಲರನ್ನು ತಕ್ಷಣವೇ ಬಂಧಿಸಬೇಕು ಅಂತ. ಅದೇ ದಿವಸ ಸರ್ಕಾರ 25 ಜನ ವಕೀಲರ ಹೆಸರನ್ನು ಪ್ರಕಟಿಸಿತು. ಅವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಬಿಡುಗಡೆ ಮಾಡಿಸ್ತು. ಘಟನೆಯಾಗಿ 5 ದಿವಸ ಆದರೂ ಕೂಡ ಇಲ್ಲಿ ತನಕ ಸರ್ಕಾರ ಬಂಧಿಸಿದ್ದು ಕೇವಲ 5 ಜನರನ್ನು ಮಾತ್ರ. ಈ ಮಧ್ಯೆ ಇನ್ನೊಂದು ಸಂಗತಿಯನ್ನು ನಾನು ಹೇಳಲೇಬೇಕು. ಇವತ್ತಿನಿಂದ ನಮಗೆ ಎಲ್ಲ ಪತ್ರಿಕಾ ಕಚೇರಿಗಳಿಗೆ ನೋಟಿಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. 7 ಜನ ಪತ್ರಕರ್ತರ ಮೇಲೆ ಕೇಸುಗಳನ್ನು ಹಾಕಲಾಗಿದೆ. ಇದನ್ನು ತಕ್ಷಣವೇ ಸರ್ಕಾರ ಹಿಂದಕ್ಕೆ ಪಡೆಯುವ ಹಾಗೆ ವಕೀಲರನ್ನು ಮನವೊಲಿಸಬೇಕು ಹಾಗೂ ಸಂಧಾನಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಗತಿಯನ್ನು ನಾವು ಅವರಿಗೆ ಹೇಳಿದ್ದೇವೆ. ಮುಖ್ಯಮಂತ್ರಿಯವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬೆಂಗಳೂರಿನಲ್ಲಿ ಒಂಟಿ ಮಹಿಳೆಯೊಬ್ಬಳನ್ನ ಭೀಕರವಾಗಿ ಕತ್ತು ಕೊಯ್ದು ಕೊಲೆ ಮಾಡಲಾಗಿದೆ. ಹಂತಕರು ಕೊಲೆ ಮಾಡೋ ಮುಂಚೆ ಆಕೆ ಮೇಲೆ ಅತ್ಯಾಚಾರವೆಸಗಿರಬಹುದು ಅನ್ನೋ ಸಂಶಯ ಇದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಜನ ಆತಂಕಗೊಂಡಿದ್ದಾರೆ. ಇವರು ಮೀನಾಕ್ಷಿ. ವಿದ್ಯಾರಣ್ಯಪುರದ ಎಎಂಎಸ್ ಕಾಲೋನಿಯ ಈ ಮನೆಯಲ್ಲಿ ಹಲವು ವರ್ಷಗಳಿಂದ ಬಾಡಿಗೆಗಿದ್ರು. 6 ವರ್ಷಗಳ ಹಿಂದೆ ವಿಚ್ಛೇದನ ಪಡೆದು ಮಗ ರತನ್ ಹಾಗೂ ಮಗಳು ರಮ್ಯಾ ಜೊತೆ ವಾಸವಾಗಿದ್ರು. ಮಗ ಇಲ್ಲೇ ಹತ್ತಿರದ ರಿಜೆನ್ಸಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ರೆ, ಮಗಳು ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ಮೊದಲ ವರ್ಷದ ಪಿಯುಸಿ ಓದುತ್ತಿದ್ಲು. ಮೀನಾಕ್ಷಿ ಎಂಇಎಸ್ ರಸ್ತೆಯಲ್ಲೊಂದು ಟೈಲರ್ ಶಾಪ್ ಇಟ್ಕೊಂಡು ಸಂಸಾರ ನಡೆಸ್ತಿದ್ರು. 1 ವಾರದ ಹಿಂದೆ ರಮ್ಯಾ ರಜೆಗೆ ಅಂತ ಇಲ್ಲಿಗೆ ಬಂದಿದ್ಲು. ಇಂದು ಮಧ್ಯಾಹ್ನ ಆಕೆ ಸಂಬಂಧಿಕರ ಮನೆಗೆ ಹೋಗಿದ್ರೆ, ರತನ್ ಹಾಲ್ ಟಿಕೆಟ್ ತರಲು ಕಾಲೇಜಿಗೆ ಹೋಗಿದ್ದ. ಆತ ಮನೆಗೆ ಬಂದು ನೋಡುವಷ್ಟರಲ್ಲಿ ತಾಯಿ ಭೀಕರವಾಗಿ ಕೊಲೆಯಾಗಿದ್ರು. ಯಾರಿಲ್ಲ, ಅವಳ ಚಿನ್ನ ಕಿತ್ಕೊಂಡುಕಪ್ಪ. ಒಳಗಡೆ ಬಂದು ಒಬ್ಳೆ ಒಂದು ಮನೇಲಿದ್ಲು. ಭಾರಿ ಧೈರ್ಯ, ಹೇಳ್ದವ್ರ ಮಾತು ಕೇಳಲ್ಲ. ಚಿನ್ನ ಬಣ್ಣ ಹಾಕಬೇಡ ಕಣವ, ಒಂದು ಯಾವ್ದಾರ ಸಣ್ಣದ ಹಾಕವ ಅಂತ ಕೇಳಿದ್ರು ಕೇಳಲ್ಲ. ಮೋಸ್ಟ್ಲಿ ಅಳ್ತಾ ಇದ್ರು, ಅವ್ರ ಅಮ್ಮ ಅವರೆಲ್ಲ ಅಳ್ತಾ ಇದ್ರು. ಅದಕ್ಕೆ ನೋಡೋಕೆ ಬಂದ್ವಿ ನಾವು. ಅಂಗಡಿ ನಮ್ಮ ಹತ್ರ ಇಲ್ಲೇ ಇರೋದು. ನೋಡಿದ್ರೆ ಮಾಡ್ರ ನನ್ನ ಮಗಳು ಕೊಲೆ, ನನ್ನ ತಂಗಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಅವರು ಅಳ್ತಾ ಇದ್ರು. ನೋಡಿದ್ರೆ ಫುಲ್ಲು ಏನೇನು ಹೇಳ್ತಾರೆ, ಮನೆಯಲ್ಲಿ ಮಾತಾಡೋದು. ಮೀನಾಕ್ಷಿಯ ಹೊಟ್ಟೆ, ಕುತ್ತಿಗೆ ಭಾಗಕ್ಕೆ ದುಷ್ಕರ್ಮಿಗಳು ಬಲವಾಗಿ ಇರಿದು ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಹಂತಕರು ಒಡವೆ ದೋಚಿಕೊಂಡು ಹೋಗಿದ್ದಾರೆಂದು ಸಂಬಂಧಿಕರು ಹೇಳುತ್ತಾರಾದರೂ ಅದನ್ನು ಪೊಲೀಸ್ ಮೂಲಗಳು ಖಚಿತಪಡಿಸಿಲ್ಲ. ಅತ್ಯಾಚಾರವೆಸಗಿ ಕೊಲೆ ಮಾಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು ಮರಣೋತ್ತರ ಪರೀಕ್ಷೆಯಿಂದ ಖಚಿತವಾಗಬೇಕಿದೆ. ಒಳಗಡೆ ಆ ಪರಿಸ್ಥಿತಿಯನ್ನು ನೋಡಿದರೆ ಗೊತ್ತಿರ್ತಕ್ಕಂಥ ವ್ಯಕ್ತಿನೇ, ಅವ್ರಿಗೆ ಚೆನ್ನಾಗಿ ಪರಿಚಯ ಇರ್ತಕ್ಕಂಥ ವ್ಯಕ್ತಿನೇ ಮನೆಯೊಳಗಡೆ ಹೋಗಿ ಸಾಕಷ್ಟು 1 ಗಂಟೆ 2 ಗಂಟೆ ಕಾಲ ಇದ್ದು ಅವ್ರ ಜೊತೆಯಲ್ಲಿ ಮಾತಾಡ್ಕೊಂಡು ಚೆನ್ನಾಗಿ ಕೂತ್ಕೊಂಡು ಮಾತಾಡಿಕೊಂಡು ಆನಂತರ ಹೊರಗಡೆ ಹೋಗಿದ್ದಾನೆ. ಹಾಗಾಗಿ ಗೊತ್ತಿರ್ತಕ್ಕಂಥ ವ್ಯಕ್ತಿನೇ ಮನೆಗೆ ಬಂದಿರೋದ್ರಿಂದ ನಾವು ಆದಷ್ಟು ಬೇಗ ಸುಳಿವನ್ನು ನಾವು ಪತ್ತೆ ಮಾಡ್ತೀವಿ. ಸದ್ಯಕ್ಕೆ ವಿದ್ಯಾರಣ್ಯಪುರ ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಶ್ವಾನದಳ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಬಂದು ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಕೊಲೆ ವಿದ್ಯಾರಣ್ಯಪುರ ಭಾಗದ ಜನರನ್ನ ಬೆಚ್ಚಿ ಬೀಳಿಸಿದೆ. ಪೊಲೀಸರು ಆದಷ್ಟು ಬೇಗ ಹಂತಕರನ್ನ ಪತ್ತೆ ಹಚ್ಚಿ ಕೊಲೆ ಕಾರಣವನ್ನ ಬಹಿರಂಗಪಡಿಸಿದರೆ ಭಯ ಕಡಿಮೆಯಾದೀತು. ದತ್ತರಾಜ್ ಪಡುಕೋಣೆ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಆನೆ ದಂತದಿಂದ ತಯಾರಿಸಿರೋ ವಾಕಿಂಗ್ ಸ್ಟಿಕ್ ಮಾರಾಟಗಾರನನ್ನ ಬೆಂಗಳೂರಿನ ಸಿಐಡಿ ಅರಣ್ಯ ಘಟಕ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈ ಮೂಲದ ಅಬ್ದುಲ್ ಜಬ್ಬಾರ್ ಬಂಧಿತ ಆರೋಪಿ. ಈತ ಮುಂಬೈನಿಂದ ಬೆಂಗಳೂರಿಗೆ ಬಂದು ಬೆಲೆ ಬಾಳುವ ವಾಕಿಂಗ್ ಸ್ಟಿಕ್ಗಳನ್ನು ಮಾರಾಟ ಮಾಡುವಾಗ ಬನ್ನೇರುಘಟ್ಟ ರಸ್ತೆಯ ಕೊಹಿನೂರು ಗ್ರಾನೈಟ್ ಮುಂಭಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಸುಮಾರು 3 ಲಕ್ಷ ಬೆಲೆ ಬಾಳುವ ವಾಕಿಂಗ್ ಸ್ಟಿಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇವ್ರ ಹತ್ರ ಒಂದು 5 ಒಂದು ಸ್ಟಿಕ್ ಇದೆ, ವಾಕಿಂಗ್ ಸ್ಟಿಕ್ ಅಂತ
ನಮ್ಮ ಥ್ರೂ ನಮ್ಮ ಸೋರ್ಸಸ್ ಮೂಲಕ ಗೊತ್ತಾಯಿತು. ಸೊ ಆಗ ನಾವು ಇದು ಟ್ರ್ಯಾಪ್ ಲೇ ಮಾಡಿ ಅವ್ರಿಗೆ ಇವತ್ತು ಇಲ್ಲಿ ಬರೋಂಗೆ ಮಾಡಿದ್ವಿ. ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬನ್ನೇರುಘಟ್ಟ ರೋಡಲ್ಲಿ ಸೆಕ್ಯೂರ್ ಮಾಡಿದ್ವಿ. ಅವನ ಹೆಸರು ಬಶೀರ್ ಅಹಮದ್ ಅಂತ, ಅವನು ಕೋಟಾ ಅಂತ ರಾಜಸ್ಥಾನ್ ಅಲ್ಲಿ ನೇಟಿವ್.